ರಾಜ್ಯದಲ್ಲಿ ಕಾಡುಗೊಲ್ಲ ಸಮುದಾಯ ಎನ್ಡಿಎ ಅಭ್ಯರ್ಥಿ ಪರ ರಾಜ್ಯಾಧ್ಯಕ್ಷ ರಾಜಣ್ಣ ಹೇಳಿಕೆ. ಏಪ್ರಿಲ್ 24ಕ್ಕೆ ಕೆಬಿ ಕ್ರಾಸ್ನಲ್ಲಿ ಕಾಡುಗೊಲ್ಲರ ಬೃಹತ್ ಸಮಾವೇಶದಲ್ಲಿ ಅಮಿತ್ ಶಾ, ದೇವೇಗೌಡರು ಭಾಗಿ. ರಾಜ್ಯದಲ್ಲಿ 8 ಲಕ್ಷ ಕಾಡುಗೊಲ್ಲ ಜನಾಂಗದ ಮತಗಳಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಗೃಹ ಮಂತ್ರಿ ಅಮಿತ್ ಶಾ ಅವರು ಕಾಡುಗೊಲ್ಲರಿಗೆ ಎಸ್ಟಿ ಮೀಸಲಾತಿ ಕಲ್ಪಿಸುವ ಭರವಸೆ ನೀಡಿದ್ದು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಡುಗೊಲ್ಲ ಸಮುದಾಯ ಎನ್ಡಿಎ ಅಭ್ಯರ್ಥಿಗಳ ಪರ ಒಗ್ಗಟ್ಟಿನಿಂದ ಮತ ಚಲಾಯಿಸಲಿದೆ ಎಂದು ಕಾಡುಗೊಲ್ಲ ಸಂಘದ ರಾಜ್ಯಾಧ್ಯಕ್ಷ ರಾಜಣ್ಣ ಹೇಳಿಕೆ ನೀಡಿದ್ದಾರೆ. ಗುಬ್ಬಿ ತಾಲೂಕಿನ ನಲ್ಲೂರಿನಲ್ಲಿ ಹಮ್ಮಿಕೊಂಡಿದ್ದ ಕಾಡುಗೊಲ್ಲರ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗ, ತುಮಕೂರು ಜಿಲ್ಲೆಯಲ್ಲಿ 3 ಲಕ್ಷ ಕಾಡುಗೊಲ್ಲ ಮತಗಳಿದ್ದು, ತುಮಕೂರಿನಲ್ಲಿ ವಿ ಸೋಮಣ್ಣ ಪರ ನಮ್ಮ ಜನಾಂಗ ಸಂಪೂರ್ಣವಾಗಿ ಒಲವು ತೋರಲಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೋವಿಂದ ಕಾರಜೋಳ ಪರವಾಗಿ ಮತ ಚಲಾಯಿಸಲಿದ್ದಾರೆ ಎಂದರು. ಕಾಡುಗೊಲ್ಲ ಸಮುದಾಯ ದಶಕಗಳಿಂದ ಎಸ್ಟಿ ಮೀಸಲಾತಿಗೆ ಬೇಡಿಕೆ ಇಟ್ಟಿದ್ದು, ಇತರೆ ಪಕ್ಷಗಳು ಭರವಸೆ ನೀಡಿ ಕಾಡುಗೊಲ್ಲರ ನಂಬಿಕೆಯನ್ನು ಸುಳ್ಳು ಮಾಡಿವೆ. ಕೇಂದ್ರ ಸರ್ಕಾರದಿಂದಲೇ ಒಪ್ಪಿಗೆಯಾಗಬೇಕಿದ್ದು, ರಾಜ್ಯದಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಚುನಾವಣೆ ಬೆಂಬಲ ಕೊಡುವುದು ಸೂಕ್ತ ಎಂದರು. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಬಗ್ಗೆ ಮತದಾರರು ಒಲವು ತೋರಿದ್ದು, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಲಿದ್ದಾರೆ. ಏಪ್ರಿಲ್ 24ರಂದು ಕೆಬಿ ಕ್ರಾಸ್ನಲ್ಲಿ ಕಾಡುಗೊಲ್ಲ ಸಂಘದ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು, ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಗೃಹ ಮಂತ್ರಿ ಅಮಿತ್ ಶಾ, ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ, ಬಿ.ಎಸ್. ಯಡಿಯೂರಪ್ಪ ಭಾಗವಹಿಸಲಿದ್ದಾರೆ. ಸುಮಾರು 50,000 ಕಾಡುಗೊಲ್ಲರು ಭಾಗವಹಿಸಲಿದ್ದಾರೆ ಎಂದರು. ಕಾಡುಗೊಲ್ಲ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ ಶಂಕರಪ್ಪ ಮಾತನಾಡಿ, ಕಾಡುಗೊಲ್ಲ ಸಮುದಾಯ ಎಸ್ಟಿ ಮೀಸಲಾತಿಗೆ ಸೇರಬೇಕೆಂಬುದು ದೊಡ್ಡ ಕನಸು ಆಗಿದ್ದು, ಅದು ಈಗ ನನಸು ಆಗ್ತಾ ಇದೆ. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರು ಈಗಾಗಲೇ ಪ್ರಧಾನಮಂತ್ರಿಗಳ ಜೊತೆ ಮಾತನಾಡಿದ್ದು, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಡುಗೊಲ್ಲ ಸಮುದಾಯ ಎನ್ಡಿಎ ಪರವಾಗಿ ಬೆಂಬಲ ಕೊಡುತ್ತೇವೆ. ತುಮಕೂರಿನಲ್ಲಿ ವಿ ಸೋಮಣ್ಣ 100ಕ್ಕೆ 100 ಗೆಲ್ತಾರೆ. ಸೋಮಣ್ಣ ಅವರು ಕೆಲಸಗಾರರು. ಸೋಮಣ್ಣ ಅವರು ವಸತಿ ಸಚಿವರಾದಾಗ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮನೆಗಳನ್ನು ಕೊಟ್ಟಿದ್ದು, ಗುಬ್ಬಿಗೆ 3,700 ಮನೆಗಳನ್ನು ಕೊಟ್ಟಿದ್ದಾರೆ. ಕಾಡುಗೊಲ್ಲರನ್ನು ಮುಖ್ಯ ವಾಹಿನಿಗೆ ತರಬೇಕು. ನಮ್ಮ ಸಮುದಾಯಕ್ಕೆ ಹಾಸ್ಟೆಲ್ ಇಲ್ಲ. ಎಲ್ಲವನ್ನೂ ಸರಿಪಡಿಸಿ ಕಾಡುಗೊಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ಬದ್ಧರಾಗಿ ಇರ್ತೀನಿ ಅಂತ ಸೋಮಣ್ಣ ಅವರು ಭರವಸೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ 1 ಲಕ್ಷ ಮತಗಳ ಅಂತರದಿಂದ ವಿ ಸೋಮಣ್ಣ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕು ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ದ್ಯಾವರನಹಟ್ಟಿ ಜಯಣ್ಣ, ತಾಲೂಕು ಮೋರ್ಚಾ ಅಧ್ಯಕ್ಷ ನಲ್ಲೂರು ಹಟ್ಟಿ ಜಯಣ್ಣ, ಕಾಡುಗೊಲ್ಲ ಸಂಘದ ಕಾರ್ಯಾಧ್ಯಕ್ಷ ಗುಡ್ಡದಹಳ್ಳಿ ಬಸವರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ ಶಿವಣ್ಣ, ಮುಖಂಡರಾದ ಪಿಬಿ ಚಂದ್ರಶೇಖರ್ ಬಾಬು, ಹಿತೇಶ್, ಚಿಕ್ಕವೀರಯ್ಯ, ತಿಮ್ಮಪ್ಪನಹಟ್ಟಿ ತಿಮ್ಮಯ್ಯ, ಹೇಮಂತ್, ಜಯಣ್ಣ, ದೊಡ್ಡಯ್ಯ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ನಮ್ಮ ಕಾಡುಗೊಲ್ಲ ಹೆಣ್ಣು ಮಕ್ಕಳಿಗಿರ್ಬೋದು, ಗಂಡು ಮಕ್ಕಳಿಗಿರ್ಬೋದು, ಒಂದು ಸಪರೇಟ್ ಆದಂತ ಹಾಸ್ಟೆಲ್ ಅನ್ನ ತಾವು ಕಟ್ಕೊಡ್ಬೇಕಾಗ್ತದೆ. ಯಾಕೆ ಅಂತಂದ್ರೆ ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಗಳಲ್ಲಿ ಎಲ್ಲಾ 96 ಜಾತಿಗಳಿದ್ದು ನಮ್ಮ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾಡುಗೊಲ್ಲ ಸಮುದಾಯಕ್ಕೆ ಒಂದು ಹಾಸ್ಟೆಲ್ ಅನ್ನ ಕಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಬೇಡಿಕೆಯನ್ನು ಸಹ ನಾವು ಇವತ್ತು ಸೋಮಣ್ಣವರಲ್ಲಿ ಇಟ್ಟಿದ್ದೇವೆ ಬಂಧುಗಳೇ. ಅದರ ಜೊತೆಯಲ್ಲಿ 100ಕ್ಕೆ 100 ಎಸ್ಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದರ ಜೊತೆಲಿ ಕಂದಾಯ ಗ್ರಾಮಗಳನ್ನಾಗಿ ನಮಗೆ ಮಾಡಿಕೊಡ್ಬೇಕು. ಯಾವ್ಯಾವುದೋ ಒಂದು ಜಮೀನುಗಳಲ್ಲಿ ಹಿಂದಿನ ಕಾಲದಲ್ಲಿ ಕಟ್ಕೊಂಡ್ಬಿಟ್ಟಿದ್ವಿ. ಇವತ್ತು ಬೆಲೆಗಳು ದುಬಾರಿ ಆಗಿ ಇವತ್ತು ಎಲ್ಲರೂ ಸಹ ನಮ್ಮ ಜಮೀನು ಅಂತ ಹೇಳ್ತಿದ್ದಾರೆ. ತಾವು ಅದನ್ನ ಅಪ್ಲಿಕೇಶನ್ ಮಾಡಿ ಅವರಿಗೆ ಕೊಡಬೇಕಾದಂತ ಪರಿಹಾರವನ್ನ ಕೊಡಿಸಿ ಆ ಒಂದು ಜಮೀನುಗಳಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಅವ್ರಿಗೆ ಹಕ್ಕುಪತ್ರ ಇರಬಹುದು, ಖಾತಾ ಇರಬಹುದು, ಅದನ್ನ ಮಾಡಿಸ್ಕೊಡ್ಬೇಕು ಅಂತ ಇವತ್ತು ನಾವು ಹೇಳಿದೀವಿ. ಈ ಎಲ್ಲಾ ಬೇಡಿಕೆಗಳನ್ನು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಮುಖಂಡರುಗಳು, ಕಾಡುಗೊಲ್ಲರ ಸಂಘಗಳು ಎಲ್ಲವೂ ಸಹ ಇವತ್ತು ಕೂತು ಚರ್ಚೆ ಮಾಡಿ ಈ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೀವಿ. ಹಾಗಾಗಿ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಇಡೀ ತಾಲೂಕಿನಲ್ಲಿ ಕೆಲವೊಂದು ಊರುಗಳಿಂದ 2-3 ಜನ 5 ಜನ ಮುಖಂಡರುಗಳು ಸಹ ಬಂದಿದ್ದೀರಿ. ಅವೆಲ್ಲ ಊರಿಗೋಗಿ ಇದನ್ನ ಮಂಡನೆ ಮಾಡಬೇಕಾಗ್ತದೆ.